ಕೂಡ ಆರಾಮಿದ್ದೀವಿ ನೋಡಿರಿ. ಬರ್ರಿ ಮತ್ತು ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಯಾಕಂದ್ರೆ ಅದು ಫುಲ್ ವಿಡಿಯೋ ಲೆಂತ್ ಆಗಿತ್ತು ರೀ, ಅದಕ್ಕೆ ಈಗ ದೇವ್ರಿಗೆ ಹೊಂಟಿವಲ್ರಿ. ಇದೊಂದು ವಿಡಿಯೋ ನೆಕ್ಸ್ಟ್ ಬೇರೆ ವಿಡಿಯೋ ಮಾಡತ್ತೀನಿ ರೀ. ಇದು ಫುಲ್ ಇವತ್ತಿಂದು ಲಾಗ ಲೆಂತ್ ಭಾಳ ಆಗಿತ್ತು ರೀ. ಅದು ಅದ್ರ ಕಲೆಗೆ ಈಗ ಮತ್ತೊಂದು ಲಾಗ ಸ್ಟಾರ್ಟ್ ಮಾಡತ್ತೀವಿ ರೀ. ದೇವ್ರಿಗೆ ಹೋಗೋಕಾಳಿಗೆ ಬರ್ರಿ ಈಗ ರೆಡಿಯಾಗಿ ಮಾಡಿ ದೇವ್ರಿಗೆ ಹೊಂಟೀವಿ. ಆಮೇಲೆ ನಮ್ಮ ರಚ್ಚುಗ ಶಾದುಗ ರಚ್ಚು ಮುಖಂಡ್ರಿ, ರಾಧಿಕಾ ರೆಡಿ ಮಾಡೀನಿ. ಇವಾಗ ನಾನು ಆಮೇಲೆ ನಮ್ಮ ನೆಗಣಿ ನಮ್ಮ ನೆಗಣಿ ಮಕ್ಕಳು ನಮ್ಮ ರಾಧಿಕಾ ಎಲ್ಲರೂ ಹೊಂಟಿದ್ರಿ. ಬರ್ರಿ ನಾನು ನೈವೇದ್ಯ ಮಾಡ್ಕೊಂಡಿಲ್ಲ, ಇವಾಗ ನೈವೇದ್ಯ ಮಾಡ್ಕೊತೀನಿ ರೀ. ನೈವೇದ್ಯ ಮಾಡ್ಕೊಂಡು ಮಟ್ಕೊಂಡು ಆಮೇಲೆ ದೇವ್ರಿಗೆ ಹೋಗ್ಬೇಕು ನೋಡ್ರಿ. ಜಗ್ಲಿ ಮೇಲೆ ಅಂತ ನೈವೇದ್ಯ ಇರ್ತೀವಿ ಎಲ್ಲ ಆಗಿ ಹೂವು ಇದ್ದಿದ್ರಲ್ರಿ, ಮತ್ತು ಹೂವು ಸಿಕ್ಕಿವು, ಹೂವು ತಂದು ಏರ್ಸಿದ್ರಿ. ಬರ್ರಿ ಇವಾಗ ನೈವೇದ್ಯ ಮಾಡ್ಕೊತೀನಿ ರೀ. ನಾನು ನಮ್ಮ ನೆಗಡಿ ತಂದು ಮಾಡಿಟ್ಟಾಳ, ಇವಾಗ ನಾ ಮಾಡ್ಕೊತೀನಿ ರೀ. ಮುಖಂಡಾರ್ರಿ ಅವರು ಪಾರಂಗ್ ಮಲಗಿಸ್ತಾನಂತೆ ಮುಖಂಡಾಳ್ರಿ, ಪಾರಂಗ್ ಮನಸ್ಸಿರ್ಬೇಕಂತೇಳಿ ನಾ ಆಕೆ ನೈವೇದ್ಯ ಮಾಡ್ತಂದಿಟ್ಟಾಳ. ಇವಾಗ ನಾ ಇಷ್ಟ ನೈವೇದ್ಯ ಮಾಡ್ಕೋಬೇಕ್ರಿ. ಇವಾಗ ನೋಡಿರಿ ಫ್ರೆಂಡ್ಸ, ಪರತ್ ತೊಗೊಂಡಿನಿ ರೀ ಒಂದು. ಇವಾಗ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಹೋಗ್ಬೇಕಲ್ರಿ ನಾವು, ಅದಕ್ಕೆ ಒಂದು ದೊಡ್ಡ ಪರತ್ನಾಗ ನೈವೇದ್ಯ ಮಾಡ್ಕೊಂಡು ಹೋಗ್ತೀವಿ ರೀ. ಪ್ಲೇಟ್ಗಳ್ದಾಗ ಅಲ್ಲಿ ಒಯ್ಯತನ ಕೈಯಾಗೆಲ್ಲ ಬೊಕ್ಕಳು ಇರ್ತದಲ್ರಿ, ಅದ್ರ ಕಡೆಗೆ ಬುಟ್ಟಿ ಅಥವಾ ಪರಾತ ಹಿಂಗೆ ಏನರ ತೊಗೋತಾರೆ ರೀ. ನಾನು ಇಲ್ಲಿ ಪರತ್ ತೊಗೊಂಡಿನಿ ರೀ. ನೈವೇದ್ಯ ಹಿಡ್ದು ಹೋಳಿಗೆ ಎಲ್ಲ ಅಲ್ಲಿ ಮ್ಯಾಲೆ ಇದ್ದೀವಿ ರೀ. ಇಷ್ಟು ಹೋಳಿಗೆ ನಾ ಇಲ್ಲಿ 2 ದೇವ್ರು ಅದಾವ್ರಿ ಅಲ್ಲಿ, ಲಕ್ಷ್ಮಿ ಆಮೇಲೆ ಮರಗಮ್ಮ ಅಂತೇಳಿ. ಅದಕ್ಕೆ 2 ದೇವರಿಗೆ ಆಗಲ್ ಮಾಡ್ಕೋಬೇಕಲ್ರಿ. ಅದಕ್ಕೆ ಫಸ್ಟ್ ಆ ದೇವ್ರಿಗೆ 5 ಈ ದೇವ್ರಿಗೆ 5 ಹೋಳಿಗೆ ಇಟ್ಕೊಳಕತ್ತಿದ್ರಿ ಪರದ್ದಾಗ. ಆಮೇಲೆ ಪೂರ್ತಿ ಪರದ್ದಾಗ ಹೋಳಿಗೆ ಇಟ್ಕೊಂಡು ಕೆರೆ ಕಡೆಗೆ ಇಟ್ಕೊಳಕತ್ತಿದ್ರಿ. ಅನ್ನನ ಒಂದು 2 ಪ್ಲೇಟ್ ಇದ್ವಲ್ರಿ, 2 ಪ್ಲೇಟ್ದಾಗ ಸ್ವಲ್ಪ ಆಮೇಲೆ ಅನ್ನ ಹಾಕೊಂಡ್ರು ನಡೀತದ್ರಿ. ಯಾಕಂದ್ರೆ ಎಟ್ಲ ಇದು ಇಟ್ಕೊಂಡೆ ಅಂದ್ರೆ ಇಲ್ಲೇ ಒಟ್ಟು ಚಲ್ತದ್ರಿ. ಆಮೇಲೆ ಅನ್ನ ಎಲ್ಲ ಹತ್ಕೋತ ಹಸಿ ಅಥವಾ ಆಮೇಲೆ ಎಣ್ಣೆ ಟೆಂಗ ಇಟ್ಕೋದಿರ್ತದಲ್ರಿ, ಅದ್ರ ಕಲೆಗೆ ಒಟ್ಟು ಇದು ಆಗ್ತದೆ ಅಂತೇಳಿ ನಾನು ಕಡೆಗೆ ಇಟ್ಕೊಳಕತ್ತೀನಿ ನೋಡ್ರಿ. ಆ ದೇವ್ರಿಗೆ 5 ಈ ದೇವ್ರಿಗೆ 5 ಹೋಳಿಗೆ ಕಡೆಗೆ ಇಟ್ಕೊಂಡೆ. ಇವಾಗ ನಾನು ಅನ್ನ ಹಾಕೋತೀನಿ ರೀ ಪ್ಲೇಟ್ಗಳ್ದಾಗ. 2 ಪ್ಲೇಟ ಅನ್ನ ಹಾಕೊಂಡು ಇದು ಮಾಡ್ತೀನಿ ರೀ. ಆರತಿ ನೋಡಿರಿ ಕಡೆಗೆ ಇಟ್ಟಿನದ್ದೇ ಈ ಕಡೆ ಸೈಡಿಂದು ಅನ್ನ ಹಾಕೊಂಡೆ. ನಾನು ರೆಡಿ ಆಲಾಗತ್ತಿದಲ್ರಿ. ಆಮೇಲೆ ನಮ್ಮ ನೆಗೆಣೂ ಒಳಗೆ ರೆಡಿ ಆಲಾಗತ್ತೀವ್ರಿ. ಆಕಿನೂ ಸೀರೆ ಉಟ್ಕೊಳಕತ್ತೀವ್ರಿ. ಆಕಿ ಅಲ್ಲಿ ಹಿಂದೆ ಬೆಕ್ಕ ಎಲ್ಲ ಇದು ಮಾಡ್ತಾವಲ್ರಿ, ನೈವೇದ್ಯ ಮಾಡಿ ಎಲ್ಲ ಇದು ಮಾಡ್ತಾವೆ ಜೋಗ್ತಾವಂತೇಳಿ ಇಲ್ಲೇ ತಂದಿಟ್ಟಿವ್ರಿ. ತಂದಿಟ್ಟು ಇಲ್ಲೇ ರೆಡಿ ಆಲಾಗತ್ತೀವ್ರಿ. ನಾನು ನೈವೇದ್ಯ ರೆಡಿಯಾಗಿ ಮಾಡಿ ನೈವೇದ್ಯ ಮಾಡ್ಕೊಳಕತ್ತಿದ್ರಿ. ಈಗ ನಮ್ಮ ರಚ್ಚು ಮಕ್ಕೊಂಡ್ರಿ, ರಚ್ಚುಗೆ ಒಯ್ಯಂಗಿಲ್ಲ. ಆಮೇಲೆ ರಾಧಿಕಾ ಎಚ್ಚರಿಕೆ ಅಲ್ರಿ, ರಾಧಿಕಾಗ ಒಯ್ತೀನಿ ರೀ ನಾನು. ರಾಧಿಕಾ ಬರ್ತಾ ಅನ್ನತ್ತಿಳು. ಆಮೇಲೆ ತಂಡಿ ಹಬ್ಬಕ್ಕೆ ಹೋಗೋ ನಡಿ ಅನ್ನತ್ತಿಳ್ರಿ ನಮ್ಮ ರಾಧಿಕಾ. ತಂಡಿ ಹಬ್ಬಕ್ಕೆ ಹೊಂಟಿದ್ದೇವ್ರಿ. ತಂಡಿ ಹಬ್ಬಕ್ಕೆ ಏನೋ ಬರಪಿ ಬೀಳಾಲಗಿದಾರ ಅಂತ ಕೇಳಕತ್ತಿಳ್ರಿ ಅಕ್ಕಿ ಅಂತರು. ನನಗಂತೂ ನಗು ಭಾಳ ಹೊಂಟೈತ್ರಿ. ಯಾಕಂದ್ರೆ ಸಣ್ಣ ಚಿಕ್ಕಳು ಏನರ ಒಂದು ಕೇಳ್ತಾವ್ರಿ, ಅದ್ರ ಕಡೆಗೆ ನಗು ಬರಾಕತ್ತೈತ್ರಿ ನನಗೆ. ತಂಡಿ ಹಬ್ಬಕ್ಕೆ ಬೀಳ್ತದೆ ನಡಿ ಅಂತ ಹೇಳತ್ತಿಳ್ರಿ. ಹ್ಞೂ ಹೋಗೋಣ ಅಂತ ಹೇಳ್ದೆ. ಒಂದೇ ಪ್ಲೇಟ್ದಾಗ ಆರತಿ ಇಟ್ಕೊಂಡ್ರಿ. 5 ಅಂದ್ರೆ 10 ಆರತಿ, ಆ ದೇವ್ರಿಗೆ 5 ಈ ದೇವ್ರಿಗೆ 5 ಈ ರೀತಿ ಇಟ್ಕೋತೇವಲ್ರಿ. ಅಲ್ಲಿ ಹೋಗೋಣ ಮತ್ತು ಇನ್ನೊಮ್ಮೆ ಎಲ್ಲ ಚೆಂದಾಗಿ ಬತ್ತಿ ಪಿತ್ತಿ ಎಲ್ಲ ಇಟ್ಕೊಂಡು ಇಲ್ಲೇ ಹೋಗಿರ್ತೇವೆ ರೀ. ಅಲ್ಲಿ ಹೋಗಿ ದೀಪ ಹಚ್ಚಿ ಮಾಡಿ ಆಮೇಲೆ ಜನ ಇರ್ತೈತ್ರಿ. ನಮ್ಮದೇ ಒಬ್ರದೇ ಅಂತೇಳಿ ಇರಲ್ಲ, ಭಾಳ ಮಂದಿದು ಇರ್ತದೆ ರೀ. ನೈವೇದ್ಯ ಇಡ್ಲಿಕ್ಕಂತರೂ ಭಾಳ ಅಂದ್ರೆ ಭಾಳ ಇದು ಬೇಕು ರೀ. ಎಲ್ಲ ಡೊಳ್ಳಾತ ಬಾರಿಸ್ಕೊತು ಮಾಡಿಸ್ಕೊತು ಒಯ್ತಾರೆ ರೀ. ಅಂದ್ರೆ ಇಲ್ಲಿಂದ ನಮ್ಮ ಮನೆ ಒಂದೇ ದೂರ ಆಗ್ತದೆ ರೀ. ಅಲ್ಲಿ ಊರನವ್ರು ಜಲ್ದಿ ಗೋಳೆ ಆತಾರ. ನಂಗೆ ಇಂದ್ರ ಕಡೆ ಮಾಮ ಹೇಳಿರು, ನೀ ರೆಡಿ ಆರಿ ಎಲ್ಲ ಮಾಡ್ಕೊರಿ, ನಾನು ಫೋನ್ ಹಚ್ತೀನಿ ಅಂತ ಹೇಳಿರು. ಆಯ್ತು ಅಂತ ಹೇಳಿದ್ರಿ ನಾನು. ಆಮೇಲೆ ಎಲ್ಲ ಇವಾಗ ನೋಡಿರಿ ಎಣ್ಣೆಗ ಎದ್ದೆದ್ದು ಬತ್ತಿ ಇಟ್ಕೊಳಕತ್ತೀನಿ ರೀ. ಏನು ಆರತಿ ಮಾಡಿದ್ದೇವಲ್ರಿ ಅದ್ರಾಗ. ಯಾಕಂದ್ರೆ ಪೂರ್ತಿ ಇದು ಆಗ್ಬಾರ್ದಲ್ರಿ. ಅಂದ್ರೆ ಅಲ್ಲಿ ಹೋಗೋತನ ಆರತಿ ಒಂದು ಒತ್ತಟಿ ಆಮೇಲೆ ಬತ್ತಿ ಒತ್ತಟಿ ಆಗ್ಬಿಡ್ತೈತ್ರಿ. ಎಲ್ಲ ಇಲ್ಲೇ ಇಟ್ಕೊಂಡು ಹೋದೆ ಅಂದ್ರೆ ಏನೂ ಅನ್ಸಂಗಿಲ್ಲ ರೀ. ಎಲ್ಲ ಒಂದ್ರದಾಗ ಇರ್ತಾವ, ಹೋಗೋಣ ದೀಪ ಹಚ್ಲಕ್ಕೆ ಬರ್ತದ ಅಂತೇಳಿ ಅನಿಸ್ತದ್ರಿ ನಮಗಂತರೂ. ಇವಾಗ ನೋಡಿರಿ ಬಟ್ಲಾಗ ಎಣ್ಣೆ ತೊಗೊಂಡಿನಲ್ರಿ, ಅದೇ ಎಣ್ಣೆಗ ಎದ್ದೆದ್ದು ಇಡಾಗತ್ತೀನಿ ನೋಡಿರಿ. ಆಮೇಲೆ ಒಣಗಿ ಅಂತರೂ ಆಲ್ರೆಡಿ ತೆಗ್ದೀನಿ ರೀ. ಆಮೇಲೆ ದೇವ್ರಿಗೆ ಒಣಗಿ ಇದು ಮಾಡಿರ್ತೀವಲ್ರಿ, ಅದು ಅವಾಗೆ ತೆಗ್ದೀನಿ ರೀ. ಒಣಗಿ ತೋರಿಸಿ ನಿಮ್ಗೆ ಫಸ್ಟಿನ ವಿಡಿಯೋದಾಗ ಅದು ಒಣಗಿ ತೆಗೆದ್ಕೆರೆ. ಇವಾಗ ಒಂದು 4 ಸಪ್ಪನಕಾಯಿ ತೆಗೆದಿರ್ತೇವೆ ರೀ ಮ್ಯಾಲ ಇಡ್ಲಕ್ಕಂತೇಳಿ ದೇವ್ರಿಗೆ. ಇವಾಗ ಒತ್ತಟಿ ಒಂದು ದೇವ್ರಿಗೆ ನಾವು ಅಂದ್ರೆ ಪೀಸ್ಗಳು ಹಚ್ತೀವಿ ರೀ, ಒಂದು ದೇವ್ರಿಗೆ ಹಚ್ಚಂಗಿಲ್ಲ. ಒತ್ತಟಿ ಇಟ್ಟಿನ್ರಿ ಒಂದು ದೇವ್ರಿಗೆ. ಆಮೇಲೆ ಒತ್ತಟಿ ಅದು ಏನು ನಾವು ಅಳಸ್ ಒಣಗಿ ತೆಗೆದಿರ್ತೀವಲ್ರಿ ಅದು ಇಟ್ಟು ಆಮೇಲೆ ಎಣ್ಣೆ ದೀಪ ಹಾಕ್ಲಿಕ್ಕಂತೇಳಿ ಸ್ವಲ್ಪ ತೊಗೊಂಡಿದ್ರಿ. ಆಮೇಲೆ ಜಾಸ್ತಿ ಎಣ್ಣೆ ಆಗಿತ್ತು ರೀ ಅದು, ಅದ್ರ ಕಲಾಗ ಒಳ್ಳೆ ವಾಪಸ್ ಹಾಕ್ಯಾರೆ. ಎಷ್ಟು ಹತ್ತದ ಅಷ್ಟು ಎಣ್ಣೆ ತೊಗೊಂಡು ತೆಂಗಿನಕಾಯಿ ಆಮೇಲೆ ಎಣ್ಣೆ ಅಳಸ್ ಒಣಗಿ. ಇವಾಗ ನೋಡಿರಿ ನಮ್ದಂತರೂ ಸಜ್ಜಾಯ್ತು ನೋಡ್ರಿ. ಇವಾಗ ಇದು ಎಲ್ಲ ಪರ್ಫೆಕ್ಟಾಗಿ ಆಯಿತು. ಇದಕ್ಕೆ ಇವಾಗ ಉದ್ದಗಡ್ಡೆ ಇಷ್ಟು ಇದು ಮಾಡ್ಬೇಕು ರೀ.
ಅಂದ್ರೆ ಉದ್ಕಡಿಟ್ಟು ಇಡಬೇಕ್ರಿ. ಇವಾಗ ಉದ್ಕಡಿ ಇಟ್ಟಿತ್ತಿಲ್ಲ, ಆಗಲೇ ಬರಮತ್ತಿಗೆ ತೊಗೊಂಬಂದಿದ್ರಿ ಹೊಸ ಉದ್ಕಡಿಗೆ. ಇವಾಗ ಹರಿದು ಮಾಡಿ ಉದ್ಕಡಿ ಇಡ್ಬೇಕ್ರಿ. ಎಲ್ಲ ಒತ್ತಾಟೆ ಇಟ್ಕೊಂಡೇವು ಅಂದ್ರೆ ಹೋಗೋ ಕಳೆಗೆ ಒಂದು ಸಿಕ್ತು ಒಂದು ಸಿಗಲ್ಲ ಅಂತೇಳಿ ಹಿಂಗೆ ಅನಿಸ್ಬಾರ್ದಲ್ರಿ. ಅದ್ರ ಕಲೆಗೆ ಎಲ್ಲ ಒತ್ತಾಟೆ ಇಟ್ಕೊಳಕತ್ತೀವಿ ರೀ. ಹೀಗೆ ಅಲ್ಲಿ ಹೋಗೋಣ ನಾ ಅದು ತಂದಿಲ್ಲ ನಾ ಇದು ತಂದಿಲ್ಲ ಅನ್ಬೇಕಾಗ್ತದೆ ರೀ. ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ಇರ್ತಾರೆ ರೀ. ಪಟ ನಮ್ದಿತ್ತಲ್ಲ, ನಮ್ಮದು ಎಲ್ಲ ನೆವದೆ ಇಟ್ಕೊಂಡು ಮಾಡಿಕೊಂಡು ಪಟ್ ಅಂತೇಳಿ ನೆವದೆ ಇಡ್ಲಿಕ್ಕೆ ಹೋಗ್ತೀವಿ. ಇಲ್ಲಿಕಂದ್ರೆ ಒಂದು ತಂದಿದೆ ಒಂದು ತಂದಿಲ್ಲ ಅಂದ್ರೆ ಎಲ್ಲರಿಗೆ ಬೇಡ್ಕೋತ ನಿಂದಿರ್ಬೇಕಾದ್ರೆ ಅದು ಕೊಡ್ರಿ ಇದು ಕೊಡ್ರಿ ಅಂತೇಳಿ. ನಾ ಎಷ್ಟು ಇದಾಗಿತ್ತಲ್ಲ ಅಷ್ಟು ತೊಗೊಂಬಂದಿದ್ದೇವೆ ರೀ ನಾವು. ಇವಾಗ ಎಲ್ಲ ಮುಚ್ಚಿ ಮಾಡಿ ಇವಾಗ ಇದಿಷ್ಟು ತೊಗೊಂಡು ಹೋಗ್ಬೇಕು ನೋಡ್ರಿ. ನಮ್ಮದು ಒಯ್ಯೋದು ನೈವೇದ್ಯ ರೆಡಿ ಆಯ್ತು ನೋಡ್ರಿ. ಇವಾಗ ಇದು ಮಾಡ್ಕರೆ ತೊಗೊಂಡು ಹೋಗ್ಬೇಕ್ರಿ. ನಾವು ಇವಾಗ ಹೋಗ್ಬೇಕಂತೇಳಿ ಇದು ಮಾಡಿದ್ದೆವು. ಅಲ್ಲಿ ಹೋಗೋದ್ರಾಗ ಪೂರ್ತಿ ಅರ್ಧ ಊರಿಗೆ ಬಂದಿರ್ರಿ ಅವರು ಊರಾಗ. ಆಮೇಲೆ ಜಲ್ದಿ ಪಟ ಅಂತೇಳಿ ಹೋಗಿ ಅವ್ರಿಗೆ ಹಂಗೆ ಹಿಂಗೆ ಮಾಡ್ಕರೆ ಹೋಗಿ ಅವ್ರ ಬಳಿ ಹೋಗಿ ನಿಂತೇವ್ರಿ. ನಾವು ನಡುವಿಂದ ಹೋದೇವ್ರಿ ಊರಂತ ಹೈಸ್ಕೆರೆ. ಅವರು ಹಿಂಗೆ ನಮ್ಮ ಮಳೆಂಗ್ರ ಗುಡ್ಬಲ್ಲಿದ್ದು ಬರ್ತಾರೆ ರೀ. ನಾವು ಇಲ್ಲಿದೆ ನಡ್ಬೇಕಿಂದು ಹೋಗ್ಕೆರೆ ಅವ್ರ ಬಳಿ ಹೋಗಿ ಕುಡ್ಕೊಂಡೇವ್ರಿ ನಾವು. ಇಲ್ಲಿಕಂದ್ರೆ ಅವ್ರ ಮುಂದೆ ನಾವು ಹಿಂದೆ, ಇಲ್ಲಿಕಂದ್ರೆ ನಾವು ಮುಂದೆ ಅವರಿಂದ ಆತಾರೆ ರೀ. ಒತ್ತಾಟೆ ಅವ್ರು ಕೂಡ ಹೋಗ್ಬೇಕಂತೇಳಿ ಒತ್ತಾಟೆ ಹೋಗ್ಬಿಟ್ಟೇವ್ರಿ ನಾವು. ಇಲ್ಲೇ ನೋಡ್ರಿ, ಇದೇ ಗುಡಿ ರೀ, ಇದೇ ಲಕ್ಷ್ಮೀ ರೀ. ಇಲ್ಲೇ ನೈವೇದ್ಯ ಹಿಡಿಯೋಕೆ ಬಂದೀವಿ. ಮೊದಲ ಎಲ್ಲ ಕಡೆಗೆ ಅಂದ್ರೆ ಡೊಳ್ಳು ತೊಗೊಂಡು ಸುತ್ತ ಹಾಕ್ತಾರೆ ರೀ. ಮೊದಲ ಡೊಳ್ಳು ಬಾರಿಸ್ಕೋತ ಬರ್ತಾರಲ್ರಿ, ಹಾಕೋರು ದಣಬಾತ್ ಹಾಕ್ಲಾಕತ್ತಿರು. ಆಮೇಲೆ ಹಾಕ್ಲಾರ್ದವರು ನೈವೇದ್ಯ ಎಷ್ಟು ತೊಗೊಂಬರ್ತಾರೆ ರೀ. ಇವಾಗ ಸುತ್ತ 2 ಸುತ್ತು ಹಾಕ್ತಾರೆ ರೀ. 2 ಸುತ್ತು ಹಾಕಿ ಇಲ್ಲ ಹಾಕೋರು 5 ಸುತ್ತು ಹಾಕ್ತಾರೆ. ಹಾಕ್ಯಾರೆ ನೈವೇದ್ಯ ಹಿಡ್ಯಾಕತ್ತಾರ. ನಮ್ಗಿಂತ ಆಲ್ರೆಡಿ ಮುಂದೆ ಬಂದವರು ನೈವೇದ್ಯ ಹಿಡ್ಕೊಂಡು ಹೋಲಾಗತ್ತಿರ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಮುಂದೆ ಬರ್ತಾರೆ ಅವರು, ಎಲ್ಲ ಗರ್ದಿ ಆಯ್ತು ಅಂತೇಳಿ ಮುಂದೆ ಬಂದಿರ್ರಿ. ನಾವೇ ಒಂದು ಸ್ವಲ್ಪ ಲೇಟ್ ಮಾಡಿದ್ದೆವು. ಆಮೇಲೆ ಹಿಂದಿಂದ ಬಂದೇವಲ್ರಿ, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಇವಾಗಂತೂ ಭಾಳ ಗರ್ದಿ ಇರ್ತದೆ ನೋಡ್ರಿ ಫ್ರೆಂಡ್ಸ. ಅಚ್ಚ ಕಡೆ ನೈವೇದ್ಯ ಇದು ಮಾಡತ್ತಿರು, ಈಚೆ ಕಡೆ ಇದ್ರೆ ಡೊಳ್ಳು ಬಾರ್ಸಾಕತ್ತೀರಿ. ನಾವೆಲ್ಲ ಅಚ್ಚಿ ಕಡೆ ಹಿಡ್ದೀವಿ, ಈಚೆ ಕಡೆ ಕ್ಯಾನ್ಸಲ್ಗಿದ್ದೇವೆ ರೀ. ಮಂದಿ ಭಾಳ ಅದಲ್ರಿ, ಅದಕ್ಕೆಲ್ಲಾಗ ಅಷ್ಟೇ ಕ್ಯಾನ್ಸಲ್ಗಿವಿ. ಇದು ಗುಡಿ ನೋಡೋಕೆ ಮೊದಲ ಸಾಣ್ದಿತ್ತು ರೀ. ಇವಾಗ ಒಂದು ಸ್ವಲ್ಪ ಕಟ್ಟ್ಯಾರ. ಅವಾಗೆಲ್ರಿ ಒಬ್ಬರು ನಿಂದ್ರಕ್ಕೆ ಬರ್ತಿತ್ತಿಲ್ಲ ಒಳಗೆ, ಅಷ್ಟು ಸಾಣ್ದಿತ್ತು ರೀ. ಇವಾಗ 1-2-3 ಮಂದಿ ನಿಂದಿರ್ಬೋದು, ಹಂಗಾಗ್ಯದ್ರಿ ಗುಡಿ. ಚಂದ ಆಗ್ಯದ್ರಿ ಇವಾಗ. ಅವಾಗ ತಳ್ಯಾಕ ಸಾಣ್ದಿಸ್ತ್ರಿ ಅಟ್ಟಿ ಒಬ್ಬರೇ ಹೋಗಟ್ಟು ಒಳಗೆ. ಭಾಳ ಸಾಣ್ದಿತ್ತು ರೀ. ಈಗ ಚಂದ ಎತ್ತರ ಮಾಡಿ ಚಂದ ಕಟ್ಟ್ಯಾರ. ನಾವು ಎಲ್ಲರೂ ನೈವೇದ್ಯ ಹಿಡಿಯೋಕಂತೇಳಿ ಹೋಗಿದ್ವಿ ರೀ. ನೈವೇದ್ಯ ಹಿಡ್ಕೊಂಡು ಮಾಡಿ ಎಲ್ಲ ಇಲ್ಲಿ ಹಿಡ್ಕೊಂಡು ಹೊರಗೆ ಹಿಡ್ಕೊಂಡು ಎಲ್ಲ ಆದ ಬಳಿಕ ಅವರು ಹೊರಗೆ ಬಂದ್ರಿ. ಬಂದ್ಕೆರೆ ಇವಾಗ ನಮ್ಮ ಕಡೆಗೆ ಹೇಳಿಕೆ ಹೇಳ್ತಾರೆ ರೀ. ಅಂದ್ರೆ ದೇವ್ರ ಮೈ ಮೇಲೆ ಬತ್ತಂದ್ರೆ ಹೇಳಿಕೆ ಹೇಳ್ತಾರೆ ರೀ. ಅದಕ್ಕೆ ಇವಾಗ ದೇವ್ರ ಮಹಿಮೆನೇ ಹಂಗೆ ಇರ್ತದಲ್ರಿ. ಅವರು ಪೂಜಾರಿ ಅವರು ಇದು ತೊಗೊಂಡು ನಿಂತಿರ್ರಿ ಹೊರಗೆ. ನಾವು ನೈವೇದ್ಯ ಕೊಟ್ಟ ಬಳಿಕ ಹೊಳ್ಳಿ ವಾಪಸ್ ಬಂದ್ವಿ ರೀ. ನಾನೇ ಒಂದು ಸ್ವಲ್ಪ ನಮ್ಮ ಯಜಮಾನ್ರಿಗೆ ಹೇಳಿದ್ರಿ ಅವ್ರಿಗೆ, ನೀವೇ ವಿಡಿಯೋ ಮಾಡ್ಕೊಂಬರ್ರಿ ಅಂತೇಳಿ. ಅವರೇ ವಿಡಿಯೋ ಮಾಡತ್ತಿರ್ರಿ, ನಾ ಮಾಡಿದ್ದಿಲ್ಲ ಅಲ್ಲೇನು, ಅವ್ರ ಕೈಗೆ ಕೊಟ್ಬಿಟ್ಟಿದೆ ಎಲ್ಲ ಮಾಡಂತೇಳಿ. ಹಿಂಗೆ ಎಲ್ಲರೂ ಹೇಳ್ಕೀವಿ ಎಲ್ಲ ಆಗೋಣ ಮಾಡೋಣ ಹೊಳ್ಳಿ ವಾಪಸ್ ಮನೆಗೆ ಹೊಂಟಿರು. ನಾವು ಅವಾಗೆ ಬಂದಿದ್ದೇವೆ ರೀ, ಎಲ್ಲರಿಗಿಂತ ಮುಂದೆ ಹೋಗಿದ್ದೆವು. ರಾಜಚೌಕ್ ಬಿಟ್ಟು ಬಂದೀನಿ ಅಂತೇಳಿ. ಇವರು ಪೂಜಾರವ್ರು ಹೊಂಟಿರ್ತಾರಲ್ರಿ, ಅದಕ್ಕೆ ಅಡ್ಡ ಮಕ್ಕೊಂಡ್ಕೆರೆ ಅವ್ರ ಮ್ಯಾಲಿಂದ ಹೋದ್ರೆ ಚಲೋ ಆತ ಅಂತೇಳಿ ಕೇಳಿದ್ರೆ ಅಡ್ಡ ಮಕ್ಕೊಂಡಿರ್ರಿ ಅವರು.